ಸಿದ್ದರಾಮಯ್ಯನವರ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರು ನಮಗೆ ಬೇಕೇ ಬೇಕು ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಹಿಂದೆಯೂ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವರು ನಮಗೆ ಬೇಕೇ ಬೇಕು. ಚುನಾವಣೆಗೆ ನಿಲ್ದಿದ್ರೂ ಸರಿನೇ, ಅಂದ್ರೆ ಮುಂದಿನ ಚುನಾವಣೆಗೆ ನಾನು ನಿಲ್ಲೋದಿಲ್ಲ ಅಂತ ಏನು ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಹಾಗಾಗಿ ಅವರು ರಾಜಕೀಯ ನಿವೃತ್ತಿ ಪಡ್ಕೊಂಡ್ರು ಕೂಡ ಅವ್ರು ನಮಗೆ ಬೇಕೇ ಬೇಕು. ಕಾರಣ ಅಹಿಂದ ನಾಯಕ, ಮುಂದಿನ ನಾಯಕತ್ವ ಬೆಳೆಸೋವರೆಗೆ ಅವ್ರು ನಮ್ಮ ಜೊತೆನೇ ಇರಬೇಕು, ನಮಗೆ ಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇರಬೇಕು, ಅದು ನಿವೃತ್ತಿ ಪಡ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ಜೊತೆಲಿ ಇರಬೇಕು. ಸಿಎಂ ಪರ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಬ್ಯಾಟ್ ಬೀಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅಹಿಂದ ವರ್ಗ ಒಗ್ಗೂಡಿದೆ ಅಂತ. ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಬಿದ್ದಿತ್ತು, ಈಗ ಮತ್ತೆ ಪರ್ಮಿಷನ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಮತ್ತೆ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ವರ್ಗ ನಿಲ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರು ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅವರು ರಾಜಕಾರಣದಲ್ಲಿ ಇರಲೇಬೇಕು, ಅದು ನಿವೃತ್ತಿ ತೆಗೆದುಕೊಂಡ್ರೂ ಪರವಾಗಿಲ್ಲ, ಚುನಾವಣೆಗೆ ನಿಲ್ಲದೇ ಇದ್ರೂ ಪರವಾಗಿಲ್ಲ, ನಮಗೆ ಅಹಿಂದ ನಾಯಕ ಬೇಕು ಅಂತ ಮತ್ತೆ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅವ್ರು ಇರಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದೇ ಇದ್ದರೂ ಪಕ್ಷದ ಪರವಾಗಿ ಇರಬೇಕು. ಅವರು ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯಿತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಅದಾದ ಪ್ರಶ್ನೆ ಇಲ್ಲ, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಬೇಕು ನಮಗೆ, ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಅವ್ರು ಇರಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದೇ ಇದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೊಹಳ್ಳಿ. ಈಗಾಗಲೇ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ವರ್ಗ ನಿಂತ್ಕೊಂಡಿದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಬಟ್ ಈಗ ಇದ್ದಕ್ಕಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ನಿವೃತ್ತಿ ಪಡ್ಕೊಂಡ್ರು, ಎಲೆಕ್ಷನ್ಗೆ ನಿಲ್ಲದೇ ಇದ್ರು ನಮ್ಮ ಜೊತೆಗೆ ಇರಲೇಬೇಕು ಅಂತ ಹೇಳ್ತಾ ಇರೋದಕ್ಕೆ ಏನು ಕಾರಣ ಅಂತ. ಒಂದು, ಅವರು ಅಹಿಂದ ನಾಯಕ ಅನ್ನೋದು ಗೊತ್ತಿರೋ ವಿಚಾರನೆ, ಬಟ್ ಅವರು ಸಿಎಂ ಸೀಟ್ಗೆ ಏನಾದರೂ ಈ ಮೂಲಕ ಟವೆಲ್ ಹಾಕ್ತಾ ಇದ್ದಾರಾ? ಈಗ ಪ್ರಸ್ತುತ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತ ಹೇಳಿಕೆಯನ್ನ ಗಮನಿಸಿದಾಗ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಕಾಂಗ್ರೆಸ್ ಅನ್ನ ನೆನಪಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ. ಸಿದ್ದರಾಮಯ್ಯನವರು ಇರಲೇಬೇಕು, ನಿವೃತ್ತಿ ಆದ್ರೂ ಕೂಡ ಅವರು ಪಕ್ಷದಲ್ಲಿ ಇದ್ರೆ ಮಾತ್ರ ಮುಂದಿನ ನಾಯಕರನ್ನ ಕ್ರಿಯೇಟ್ ಮಾಡುವವರೆಗೆ ಅವರ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇದು ಹೈಕಮಾಂಡ್ಗೂ ಕೂಡ ಮುಟ್ಟಬೇಕು, ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ವಿಚಾರ ತಲುಪಬೇಕು. ಆ ರೀತಿಯಾಗಿ ಅವರು ಇವತ್ತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ರಾಜಣ್ಣ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನ ನಾವು ಗಮನಿಸಿದ್ದೇವೆ. ಎಲ್ಲರೂ ಕೂಡ ಹಿಂದೂ ಸಮುದಾಯದ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಅವರ ಪರವಾಗಿ ಬ್ಯಾಟನ್ನ ಬೀಸ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಇವತ್ತು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ರಾಜ್ಯ ರಾಜಕಾರಣವನ್ನ ನಾವು ತೆಗೆದುಕೊಂಡಾಗ ಈ ಹೋರಾಟದ ಮೂಲಕ ಯಾರೆಲ್ಲ ಬಂದಿದ್ದಾರೆ, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಹಾಗೆ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಹೋರಾಟದ ಮೂಲಕ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂಥವ್ರು, ಜೊತೆಗೆ ಜನನಾಯಕರು ಇವರು. ಯಾಕಂದ್ರೆ ಇವರು ಈ 3 ಜನ ಎಲ್ಲೇ ಹೋದ್ರು ಕೂಡ ಅವರ ಹಿಂದೆ ಒಂದು ನಾಯಕರ ಬಳಗನೆ ಬಂದು ಹಿಂದೆ ನಿಲ್ಲತ್ತೆ, ಜನ ಕೂಡ ಅವರ ಬೆನ್ನಿಗೆ ನಿಲ್ತಾರೆ. ಸೊ ಅಷ್ಟರ ಮಟ್ಟಿಗೆ ಜನರನ್ನ ಸೆಳೆಯುವಂತಹ ಒಂದು ಶಕ್ತಿ ಈ 3 ಜನ ನಾಯಕರಿಗಿದೆ. 3 ವಿಭಿನ್ನ ಪಾರ್ಟಿಗಳಲ್ಲಿ ಇವತ್ತು ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೂ ಕೂಡ ಅಂತದ್ದೇ ವರ್ಚಸ್ಸಿದೆ. ಜನ ಇವತ್ತು ಸಿದ್ದರಾಮಯ್ಯ ಅವರನ್ನ ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಇರ್ಬೋದು, ಅಥವಾ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳು ಬರೋದಿರ್ಬೋದು, ಜನಸಾಮಾನ್ಯರನ್ನ ಸೆಳೆಯುವಂತಹ ಶಕ್ತಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರಂತ ನಾಯಕರು ಹುಟ್ಟುವವರೆಗೆ, ಅಂದ್ರೆ ಅವರು ಬೆಳೆಯುವವರೆಗೆ, ವರ್ಚಸ್ಸನ್ನ ವೃದ್ಧಿ ಮಾಡಿಕೊಳ್ಳುವವರೆಗೆ ಸಿದ್ದರಾಮಯ್ಯ ಪಕ್ಷಕ್ಕೆ ಅನಿವಾರ್ಯ ಅನ್ನುವಂತ ಒಂದು ಸಂದೇಶ ಇವತ್ತಿನ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನಿಂದ ಬಂದಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ನಾಯಕರಿದ್ದಾರೆ, ಸಮರ್ಥ ನಾಯಕರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹೀಗೆ ಹಲವು ನಾಯಕರು ಇವತ್ತು ಇದ್ದಾರೆ. ಅದರ ಜೊತೆಗೆ 2ನೇ ಹಂತದ ನಾಯಕರು ಕೂಡ ಇವತ್ತು ಮುಂಚೂಣಿಗೆ ಬರ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ಅಂತಹ
ನಾಯಕರು ಕೂಡ ಇವತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಸೊ ಆದ್ರೂ ಕೂಡ ಇವರೆಲ್ಲರೂ ಕೂಡ ವರ್ಚಸ್ಸನ್ನ, ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಜನಸಾಮಾನ್ಯರನ್ನ ಸೂಜಿಗಲ್ಲಿನಂತೆ ಸೆಳೆಯುವಂತಹ ಒಂದು ಶಕ್ತಿಯನ್ನ ಯಾವತ್ತು ಇವರು ವೃದ್ಧಿ ಮಾಡ್ಕೊಳ್ತಾರೆ, ಅಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಪಾರ್ಟಿಗೆ ಅನಿವಾರ್ಯ ಅನ್ನುವಂಥದ್ದು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನ ಹಿಂದಿರುವಂತ ಲೆಕ್ಕಾಚಾರ. ಅದು ಬಹುಶಃ ಸದ್ಯಕ್ಕೆ ಸತ್ಯವೂ ಕೂಡ ಹೌದು. ಯಾಕಂದ್ರೆ ಬಿಜೆಪಿ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ಇರುವವರೆಗೆ ಮಾತ್ರ ಆ ಶಕ್ತಿ ಇರುತ್ತೆ. ಅಲ್ಲಿ ಮತ್ತೆ ಅಂತಹ ನಾಯಕರು ಬರುವವರೆಗೆ ಅವರ ಅನಿವಾರ್ಯತೆ ಕೂಡ ಬಿಜೆಪಿಗೆ ಇದೆ. ಹಾಗೆ JDS ಪಕ್ಷದಲ್ಲೂ ಕೂಡ ದೇವೇಗೌಡರು ಇರುವವರೆಗೆ ಅಂತಹ ನಾಯಕರು ಮತ್ತೆ ಬರುವವರೆಗೆ JDS ಪಕ್ಷಕ್ಕೂ ಕೂಡ ದೇವೇಗೌಡರೇ ಅನಿವಾರ್ಯ ಇರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನ ಕಳ್ಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಕೂಡ ಇದನ್ನ ಗಮನಿಸಬೇಕು. ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಬದಲಾವಣೆ ಮಾಡಬಾರ್ದು ಅನ್ನುವಂತ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಈ ಹೇಳಿಕೆಯ ಮೂಲಕ ಹೈಕಮಾಂಡ್ಗೆ ತಲುಪಿಸುವಂತ ಒಂದು ಕೆಲಸವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ನೀತಿ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಈಗಾಗಲೇ ಹೇಳ್ತಾ ಇದ್ರು, ನಾವು ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಕೂಡ ಅದೇ ರೀತಿ ಇಂಬು ಕೊಡುವಂತ ಒಂದು ಹೇಳಿಕೆಯನ್ನ ಕೊಟ್ಟರು. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಹಾದಿಯಲ್ಲಿ ನಡೀತಿದ್ದಾರೆ, ಸಿದ್ದರಾಮಯ್ಯನವ್ರನ್ನ CM ಆಗಿ ಹಾಗೆ ಮುಂದುವರಿಸಬೇಕು, ಪೂರ್ಣಾವಧಿ CM ಆಗಬೇಕು ಅಂತ.